ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಗೋ ನೋಡು, ಆಕಾಶದಿಂದ ನಿಮಗೋಸ್ಕರ ಆಹಾರವನ್ನು ಸುರಿಸುವೆನು. ಪ್ರಿಯರೇ, ಇಂದಿನ ಮೊದಲ ವಾಚನದಲ್ಲಿ ಮರುಭೂಮಿಯಲ್ಲಿ ಇಸ್ರಾಯೇಲ್ ಜನರು ಪ್ರಯಾಣ ಮಾಡುವಾಗ ದೇವರು ಅವರನ್ನು ಈಜಿಪ್ಟಿನಿಂದ ಹೊರತಂದ್ರು ಮತ್ತು ಕಾನಾನ್ ದೇಶಕ್ಕೆ ನಡೆಸುತ್ತಿದ್ರು. ದೇವರ ಮತ್ತು ಮೋಶೆಯ ವಿರುದ್ಧ ಆ ಜನರು ಗೊಣಗುಟ್ಟಿದ್ರು. ಆ ಸಮಯದಲ್ಲಿ ದೇವರು ಅವರ ಆಹಾರಕ್ಕಾಗಿ ಬೆಳಿಗ್ಗೆ ಹೊತ್ತು ಮನ್ನವನ್ನು, ರಾತ್ರಿ ಹೊತ್ತು ಲಾವಕ್ಕಿಗಳನ್ನು ನೀಡಿದ್ರು. ದೇವರು ಅವರ ಜೊತೆ ಅಗ್ನಿಸ್ತಂಭವಾಗಿ, ಮೇಘಸ್ತಂಭವಾಗಿ ಅದ್ಭುತಕರವಾಗಿ ನಡೆಸಿದ್ರು ಕೂಡ ಆ ಜನರು ಪಾಪದ ಹಾಗೂ ಹೃದಯ ಕಾಠಿಣ್ಯದ ನಿಮಿತ್ತ ಫಲರಹಿತರಾದರು. ಆದರೆ ಇಂದಿನ ಮೊದಲ ಶುಭ ಸಂದೇಶದಲ್ಲಿ ಯೇಸು ಜನರ ದೊಡ್ಡ ಗುಂಪಿಗೆ ಸಾಮತಿ ರೂಪದಲ್ಲಿ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ವಿವರಿಸೋದನ್ನು ಕಾಣ್ತೇವೆ. ಪ್ರಿಯರೇ, ಇಸ್ರಾಯೇಲ್ ಜನರಿಗೆ ಆ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳು ಅರಿತುಕೊಳ್ಳೋದು ಅವರಿಗೆ ಬೇಕಿದ್ದಿಲ್ಲ. ಅವರಿಗೆ ಕೇವಲ ಈ ಲೋಕದ ಸಂಗತಿಗಳು ಮಾತ್ರ ಇಷ್ಟವಾದವು. ಆದರೆ ದೇವರು ಬಯಸ್ತಾರೆ ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಬೇಕು. ಪ್ರಿಯರೇ, ಪಾಪದ ನಿಮಿತ್ತ ಮನುಷ್ಯರಿಗೆ ಸ್ವರ್ಗೀಯ ರಾಜ್ಯದ, ಯೇಸು ರಾಜ್ಯದ ವಿಷಯಗಳು ಅರಿತುಕೊಳ್ಳೋದು ಕಠಿಣವೆನಿಸಿದವು. ಆದ್ದರಿಂದ ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ ಈ ಸತ್ಯಗಳು ನಮ್ಮೆಲ್ಲರ ಅರಿವಿಗೆ ಬರುವಂತೆ ದಿನನಿತ್ಯ ಮನುಷ್ಯ ಮಾಡುವ ಕಾರ್ಯಗಳ ಮುಖಾಂತರ ಹೋಲಿಕೆ ಮಾಡಿ ಸುಲಭವಾದ ರೀತಿಯಲ್ಲಿ ಸಾಮತಿ ರೂಪದಲ್ಲಿ ಈ ಒಂದು ಸತ್ಯಗಳನ್ನು ತಿಳಿಸುತ್ತಾರೆ. ದೇವರ ಮತ್ತು ಯೇಸು ಕ್ರಿಸ್ತರ ಆಸೆ ಒಂದೇ ಆಗಿದೆ, ನಮ್ಮ ಜೀವನದ, ನಮ್ಮ ಹೃದಯದ ರೂಪಾಂತರವಾಗಬೇಕು. ನಾವೆಲ್ಲರೂ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅವರೊಂದಿಗೆ ಸಹಪಾಠ್ಯಸ್ಥರಾಗಬೇಕು, ದೇವರ ಮನೆತನದವರಾಗಬೇಕು ಎಂಬುದು ದೇವರ ಚಿತ್ತವಾಗಿದೆ. ಇದು ದೇವರ ಪ್ರೀತಿಯಾಗಿದೆ. ಇಂದು ಬಿತ್ತುವವನ ಸಾಮರ್ಥ್ಯವನ್ನು ಯೇಸು ಸ್ವಾಮಿಯಲ್ಲಿ ವಿವರಿಸುತ್ತಾರೆ. 4 ರೀತಿಯ ಭೂಮಿಯಲ್ಲಿ ಒಂದು ಬಿತ್ತನೆ ಮಾಡುವುದನ್ನು ನಾವು ಕಾಣ್ತೇವೆ. 4 ರೀತಿಯ ಭೂಮಿ ನಮ್ಮ ಹೃದಯದ ಪರಿಸ್ಥಿತಿಯಾಗಿದೆ. ಇಲ್ಲಿ ರೈತ ಬಿತ್ತನೆ ಮಾಡಿದ, ಅಂದರೆ ದೇವರು ಬಿತ್ತನೆ ಮಾಡ್ತಾರೆ ದೇವರ ವಾಕ್ಯವನ್ನು. ದೇವರ ವಾಕ್ಯ ಯೇಸು ಕ್ರಿಸ್ತರಾಗಿದ್ದಾರೆ. ಇವತ್ತು ಯೇಸು ಕ್ರಿಸ್ತರನ್ನು ನಾವು ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿದ್ದೇವ. ಇಲ್ಲಿ 4 ರೀತಿಯ ಭೂಮಿಗಳು ಕಾಲ್ದಾರಿ, ಕಲ್ಲು ನೆಲ, ಮುಳ್ಳು ಪೊದೆ ಮತ್ತು ಹದವಾದ ಭೂಮಿಯಾಗಿದೆ. ಇಲ್ಲಿ ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬಿದ್ದಾಗ ಹಕ್ಕಿಗಳು ತಕ್ಷಣ ಬಂದು ಬೀಜಗಳನ್ನು ತಿಂದು ಬಿಟ್ಟವು. ಪ್ರಿಯರೇ, ದಿನನಿತ್ಯ ದೇವರು ಸ್ವರ್ಗದ ಮನ್ನವನ್ನು ನಮಗೂ ನೀಡುತ್ತಾರೆ. ಪ್ರಿಯರೇ, ಒಂದು ವೇಳೆ ನಾವು ದೇವರ ವಾಕ್ಯವನ್ನು ಕೇಳಿ ಗ್ರಹಿಸದೆ ಹೋದರೆ, ಅಂದು ಏದೇನ್ ತೋಟದಲ್ಲಿ ಯಾವ ರೀತಿಯಲ್ಲಿ ಆದಾಮ ಮತ್ತು ಅವ್ವಳು ಆ ದೇವರ ಸತ್ಯಗಳನ್ನು ಬಿಗಿಯಾಗಿ ಕಚ್ಚಿಕೊಳ್ಳದೇ ಇರೋದ್ರಿಂದ ಸೈತಾನನು ಸ್ವರ್ಪದ ರೂಪದಲ್ಲಿ ಬಂದು ಅವರನ್ನು ಪಾಪ ಮಾಡುವಂತೆ, ಅವಿಧೇಯರಾಗುವಂತೆ ವಂಚಿಸಿದ. ದೇವರ ವಾಕ್ಯಕ್ಕೆ ಇವತ್ತು ನಾವು ಬಿಗಿಯಾಗಿ ಕಚ್ಚಿಕೊಳ್ಳುತ್ತಿದ್ದೇವ. ಒಂದು ವೇಳೆ ಕಚ್ಚಿಕೊಳ್ಳದೇ ಇದ್ದರೆ ನಾವು ಕೂಡ ಈ ಲೋಕವನ್ನು ಜಯಿಸಲು, ಪಾಪವನ್ನು ಜಯಿಸಲು ಸಾಧ್ಯವಿಲ್ಲ. ಸೈತಾನನಿಂದ ನಾವು ವಂಚಿಸಲ್ಪಡ್ತೇವೆ. ನಮ್ಮ ಪರಿಸ್ಥಿತಿ, ನಾವು ಕೂಡ ಫಲರಹಿತರಾಗ್ತೇವೆ. ಇಲ್ಲಿ ಹದವಾದ ಭೂಮಿಯಲ್ಲಿ ಬಿದ್ದ ಬೀಜ ಮಾತ್ರ ಫಲ ಕೊಡಲು ಸಾಧ್ಯವಾಯಿತು. ಇವತ್ತು ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ದೇವರ ಸಾಮ್ರಾಜ್ಯದ ಫಲ ಬರಬೇಕಾದ್ರೆ ಪ್ರಿಯರೇ, ನಾವು ಕೂಡ ಯೇಸು ಕ್ರಿಸ್ತರನ್ನು ನಮ್ಮ ರಕ್ಷಕ ಪ್ರಭುವಾಗಿ ಸ್ವೀಕಾರ ಮಾಡಬೇಕು. ದಿನನಿತ್ಯವೂ ಅವರು ಕೊಡುವ ಆ ವಾಕ್ಯದ ಬೆಳಕಿನಲ್ಲಿ ನಾವು ನಡೀಬೇಕು. ಆ ವಾಕ್ಯಗಳನ್ನು ನಾವು ಗ್ರಹಿಸಿಕೊಳ್ಬೇಕು. ದೇವರ ಆತ್ಮರು ನಮ್ಮ ಜೊತೆ ಇದ್ದಾರೆ. ಅವರ ಮುಖಾಂತರ ಮಾತ್ರ ಈ ವಾಕ್ಯಗಳನ್ನು ಅರ್ಥೈಸಲು, ನಮ್ಮ ಜೀವಿತದಲ್ಲಿ ದಿನನಿತ್ಯ ಫಲ ಕೊಡಲು ನಮ್ಮಿಂದ ಸಾಧ್ಯವಾಗುತ್ತೆ. 30ರಷ್ಟು, 60ರಷ್ಟು, 100ರಷ್ಟು ಫಲ ದೇವರು ನಮ್ಮಿಂದ ಬಯಸ್ತಾರೆ. ಪ್ರಿಯರೇ, ಈ ಲೋಕವನ್ನು, ಪಾಪವನ್ನು ಜಯಿಸಲು ನಮಗೆ ದೇವರ ವಾಕ್ಯ ಬೇಕು. ಆದ್ದರಿಂದ ನಾವು ಯೇಸು ಸಾಮ್ರಾಜ್ಯದ ಸತ್ಯಗಳನ್ನು ಸುಲಭವಾಗಿ ಯೇಸು ನಮಗೆ ತಿಳಿಸಿಕೊಡುವಾಗ ಇದನ್ನು ಲೈಟಾಗಿ ನಾವು ತೆಗೆದುಕೊಳ್ಳೋದು ಬೇಡ. ಬದಲಾಗಿ ದೀನರಾಗಿ ಈ ಸತ್ಯಗಳನ್ನು ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡೋಣ ಮತ್ತು ದೇವರು ಕೊಡುವ ಆನಂದ, ಶಾಂತಿ, ಸಮಾಧಾನ ಮತ್ತು ದೇವರ ಜೊತೆಗಿನ ಸತ್ಸಂಬಂಧದಲ್ಲಿ ನಾವೆಲ್ಲರೂ ಜೀವಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.